ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಆಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2026-27ನೇ ಸಾಲಿಗೆ ನಾವೇನು ಪ್ರಮೋಟ್ ಮಾಡಿದ್ದೀವಲ್ಲ ಮಕ್ಕಳನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇದು ಹುಡುಕಿ ಆ ಪ್ರಮೋಟ್ ಮಾಡಿದ ಮಕ್ಕಳನ್ನು ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಬೇಕು. ಆಗ ಮಾತ್ರ ಅವು ನಮ್ಮ ಶಾಲೆಯ ಡ್ಯಾಶ್ ಬೋರ್ಡಿಗೆ ಬರ್ತವೆ 26-27ನೇ ಸಾಲಿಗೆ. ನಾವು ಪ್ರಮೋಟ್ ಮಾಡಿದ ಬಿಡಿ ಆಟೋಮೆಟಿಕಾಗಿ ಮಕ್ಕಳು ಬರ್ತಾವಂತ ದಯವಿಟ್ಟು ಯಾರು ಸುಮ್ಮನೆ ಕೂರಬೇಡಿ. ಓಕೆ, ಪ್ರಮೋಟ್ ಮಾಡಿದ ಮಕ್ಕಳನ್ನು ಕಡ್ಡಾಯವಾಗಿ ನಾವು ದಾಖಲೆ ಮಾಡಲೇಬೇಕು. ಸೊ ಅದು ಯಾವ ರೀತಿ ದಾಖಲೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು SATSಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೋಡಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನಿಗೆ ಬನ್ನಿ. ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ 3ನೇ ಆಪ್ಷನಿಗೆ ಬನ್ನಿ. ಸೊ ಅದರಲ್ಲಿ ಇದಿದೆ ನೋಡಿ, ಅಡ್ಮಿಷನ್ ಥ್ರೋ ಪ್ರಮೋಷನ್ ಮೊದಲನೇ ಆಪ್ಷನ್ ಐತೆ ನೋಡಿ. ಫಸ್ಟಿಗೆ ಅಡ್ಮಿಷನ್ ಥ್ರೋ ಪ್ರಮೋಷನ್ ಅಂದರೆ ನಾವು ಪ್ರಮೋಟ್ ಮಾಡಿದ ಮಕ್ಕಳನ್ನು ಅಡ್ಮಿಷನ್ ಮಾಡಿ ಅಂತ ಅರ್ಥ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದರೆ ನಾವು ಪ್ರತಿ ವರ್ಷ ಶೈಕ್ಷಣಿಕ ವರ್ಷವನ್ನು ಪ್ರಾರಂಭ ಮಾಡುವ ಮೊದಲು ಆ ವರ್ಷದ UDays+ಅಲ್ಲಿ ಸ್ಕೂಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯ. ಆಗ ಮಾತ್ರ ಆ ಒಂದು ಕರೆಂಟ್ ಅಕಾಡೆಮಿಕ್ ಇಯರ್ನ ಒಂದು ಪ್ರಸಕ್ತ ಸಾಲಿನ ಅಡ್ಮಿಷನ್ ಪ್ರೋಸೆಸ್ ದಾಖಲಾತಿ ಪ್ರಾರಂಭ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಕೂಲ್ ಅಪ್ಡೇಟ್ ಡೀಟೇಲ್ಸಲ್ಲಿ ಏನಿದೆ, ಇಲ್ಲಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಇರ್ಬೋದು, ಅವರ ಹೆಸರು ಏನಾದರೂ ಚೇಂಜ್ ಆಗಿದೆ ಚೇಂಜ್ ಇರ್ಬೋದು, ಮೇಲ್ ID ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಏನಾದರೂ ಮಾಡೋದಿದ್ದರೆ ಅಪ್ಡೇಟನ್ನು ಮಾಡಿ, ಎಲ್ಲ ಮಾಹಿತಿನ ಚೆಕ್ ಮಾಡಿ ಅಪ್ಡೇಟ್ ಮಾಡೋದಿದ್ದರೆ ಅಪ್ಡೇಟ್ ಮಾಡಿ. ಅಪ್ಡೇಟ್ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ, ಆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಸ್ಕೂಲು ಸ್ಟೂಡೆಂಟ್ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಓಕೆ, ಸೊ ಈಗ ನಾವು ಪ್ರಮೋಷನ್ ಯಾವ ರೀತಿ ಅಡ್ಮಿಷನ್ ಯಾವ ರೀತಿ ಮಾಡೋದು ಅಂತ ಈಗ ನೋಡೋದಾದರೆ ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಇದೆ. ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂದರೆ ಹಿಂದಿನ ವರ್ಷದ ಯಾವ ತರಗತಿಯಲ್ಲಿದ್ದರು. ಅಕಾಡೆಮಿಕ್ ಇಯರ್ 26-27 ಇದೆ. ಈಗ ಒಂದೊಂದೇ ತರಗತಿಯನ್ನು ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ 1ನೇ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಕೆಲವು ನೋಟ್ ಇದೆ, ಆ ನೋಟನ್ನು ನಾವು ಚೆಕ್ ಮಾಡ್ಕೋಬೇಕು. ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ಇಲ್ಲಿ ಸರ್ಚ್ ಆಪ್ಷನ್ಸ್ ಇದೆ, ಆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮಾಡಿದಾಗ ಕೆಳಗಡೆ ನೀವು ಯಾವ ತರಗತಿಯನ್ನು ಸರ್ಚ್ ಮಾಡಿರ್ತೀರೋ ಆ ತರಗತಿಯ ಮಕ್ಕಳ ಲೀಸ್ಟ್ ಬರುತ್ತೆ. ನೋಡ್ಬೋದು SATS ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಅಡ್ಮಿಟೆಡ್ ಟು ಅಂದರೆ ಲಾಸ್ಟ್ ಇಯರ್ 1ನೇ ಕ್ಲಾಸ್ ಇದ್ದ ಮಕ್ಕಳು ಈಗ ಇಲ್ಲಿ 2ನೇ ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು. ನಾನು ನೋಡಿದೆ ಪ್ರೀವಿಯಸ್ ಸ್ಟ್ಯಾಂಡರ್ಡ್ 1ನೇ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡೆ. ಈಗ ಆ ಮಕ್ಕಳು 2ನೇ ಕ್ಲಾಸಿಗೆ ಅಡ್ಮಿಷನ್ ಆಗಬೇಕು. ಇಲ್ಲಿ ನೋಡ್ಬೋದು ಅಡ್ಮಿಟ್ ಟು ಅಂತ ಇದೆ, ಇಲ್ಲಿ ಅಂದರೆ 2ನೇ ತರಗತಿಗೆ ಅಡ್ಮಿಷನ್ ಏನಾಗ್ತಾರೆ ಅಂತ. ಇಲ್ಲಿ ಪಕ್ಕದಲ್ಲಿ ಅಡ್ಮಿಟ್ ಅಂತ ಒಂದು ಬಟನ್ ಇದೆ. ಸೊ ಆ ಅಡ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಈ ರೀತಿ ಒಂದು ಫಾರಮ್, ಅಡ್ಮಿಷನ್ ಫಾರಮ್ ಓಪನ್ ಆಗುತ್ತೆ. ಮೊದಲನೇದಾಗಿ ನೋಡ್ಬೋದು ಸ್ಕೂಲ್ ಡೀಟೇಲ್ಸ್ ಇರುತ್ತೆ. ನಾವಿಲ್ಲಿ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ಸೆಕ್ಷನ್ ಇದೆಯಲ್ಲ, ಆ ಸೆಕ್ಷನನ್ನು ಒಂದು ಅಪ್ಡೇಟ್ ಮಾಡಬೇಕು. ಅದಾದ ನಂತರ ಲ್ಯಾಂಗ್ವೇಜ್ ಗ್ರೂಪ್ ಇದೆಯಲ್ಲ, ಈ ಲ್ಯಾಂಗ್ವೇಜ್ ಗ್ರೂಪನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಗ್ರೂಪನ್ನು ಅಪ್ಡೇಟ್ ಮಾಡುವಾಗ ನೆನಪಿರಲಿ, 5ನೇ ಕ್ಲಾಸಿಂದ 6ನೇ ಕ್ಲಾಸ್ ಮಕ್ಕಳನ್ನು ಅಡ್ಮಿಷನ್ ಮಾಡುವಾಗ ಲ್ಯಾಂಗ್ವೇಜ್ ಗ್ರೂಪು 6ನೇ ಕ್ಲಾಸಿಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಬರುತ್ತೆ, ಅವರಿಗೆ ಬೇರೆ ಲ್ಯಾಂಗ್ವೇಜ್ ಗ್ರೂಪ್ ಬರುತ್ತೆ, ಅದನ್ನು ನೆನಪಿಟ್ಕೊಳ್ಳಿ. ಇದಾದ ನಂತರ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಯಾವುದಾದ್ರೂ ಅಪ್ಡೇಟ್ ಮಾಡುವಾಗಿದ್ದರೆ ಡೇಟ್ ಆಫ್ ಬರ್ತು, ಜೆಂಡರು, ರಿಲಿಜನ್ನು ಏನಾದರೂ ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಮಾಡ್ಕೋಬೋದು. ಕ್ಯಾಟಗರಿ ಇವೆಲ್ಲವನ್ನು ಅಪ್ಡೇಟ್ ಮಾಡ್ಕೋಬೋದು. ಅದಾದ ನಂತರ ಕೆಳಗಡೆ ಇನ್ನು ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್, ಕರೆಂಟ್ ಅಡ್ರೆಸ್ ಇದೆ, ಅದನ್ನು ಏನಾದರೂ ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಮಾಡ್ಬೋದು. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋಂಗಿದ್ರೆ ಅಪ್ಡೇಟ್ ಮಾಡ್ಬೋದು. ಇದೆಲ್ಲವನ್ನು ಅಪ್ಡೇಟ್ ಮಾಡಿ ಆದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಡಿ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ OTP ಬರುತ್ತೆ. ಈ ವರ್ಷ ಎಲ್ಲದಕ್ಕೂ ಬಹಳ ಮ್ಯಾಂಡೇಟರಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕೆಲಸವನ್ನು ಮುಖ್ಯ ಶಿಕ್ಷಕರೇ ಮಾಡ್ಕೋಬೇಕು. ಈ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೋ ಅಷ್ಟು ಸಾರಿ OTP ಬರುತ್ತೆ. ಓಕೆನಾ?
ಆ ಒ ಟಿ ಪಿಯನ್ನು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ದ ಸ್ಟೂಡೆಂಟ್ ಈಸ್ ಎನ್ರೋಲ್ಮೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಆ ಮಗು ಏನಾಗಿದೆ, ನಮ್ಮ ಶಾಲೆಗೆ ಅಡ್ಮಿಷನ್ ಆಗಿದೆ ಮುಂದಿನ ತರಗತಿಗೆ. ಓಕೆ, ಸೊ ನೀವು ಹೀಗೆ ಒಂದೊಂದು ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ನೀವು ಅಡ್ಮಿಷನ್ ಮಾಡ್ಕೋಬೇಕು ಫಸ್ಟು. ಓಕೆ, ಅಡ್ಮಿಷನ್ ಮಾಡ್ಕೊಂಡಾದಮೇಲೆ ಆ ಮಕ್ಕಳು ನೆಕ್ಸ್ಟ್ ಡೇ ನಿಮ್ಮ ಸ್ಕೂಲ್ನ ಡ್ಯಾಶ್ ಬೋರ್ಡಿಗೆ ಬರ್ತಾರೆ. ಓಕೆನಾ? ಸೊ ನಿಮಗೆ ಇಲ್ಲಿ ಇನ್ನೂ ಒಂದು ಖಚಿತಪಡಿಸ್ಕೋಬೇಕಂದ್ರೆ ಅಡ್ಮಿಷನ್ ಆಗಿದ್ದಾರೆ ಮಕ್ಕಳು, ಪ್ರಮೋಷನ್ ಮಾಡಿದ ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ದೀವಿ, ನಮಗೆ ಹೆಂಗೆ ಸಿಗುತ್ತೆ ಕನ್ಫರ್ಮ್ಗೋಸ್ಕರ ನಾವು ನಾಳೆ ತನಕ ಕಾಯೋಕ್ಕಾಗಲ್ಲ. ಡ್ಯಾಶ್ ಬೋರ್ಡಲ್ಲಿ ನಾವು ಇವತ್ತೇ ಚೆಕ್ ಮಾಡ್ಕೋಬೇಕು. ಅಡ್ಮಿಷನ್ ಪ್ರಮೋಷನ್ ಆದ ಮಕ್ಕಳನ್ನು ಅಡ್ಮಿಷನ್ ಮಾಡಿದ್ದೀವಲ್ಲ, ಎಲ್ಲಿ ಸಿಗ್ತಾರೆ ನಿಮಗೆ ಗೊತ್ತಾಗುತ್ತಂದರೆ ಭಾಳ ಸಿಂಪಲ್ ಇದೆ, ಅದಕ್ಕೂ ತೋರಿಸ್ತೇನೆ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನಿಗೆ ಬನ್ನಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅಡ್ಮಿಷನ್ ಡೀಟೇಲ್ಸು, ಅದರಲ್ಲಿ ಲಾಸ್ಟ್ನೇ ಆಪ್ಷನ್ ಇದೆ ನೋಡಿ ಅಡ್ಮಿಷನ್ ರಿಪೋರ್ಟ್ ಅಂತ. ಸೊ ಅಡ್ಮಿಷನ್ ರಿಪೋರ್ಟಿಗೆ ಬನ್ನಿ. ಓಕೆ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಅಡ್ಮಿಷನ್ ಟೈಪ್ ಅಂತ ಕೇಳುತ್ತೆ, ಅಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಕೊಡಿ, ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡ್ಬೋದು ನೀವು ಯಾರೆಲ್ಲ ಮಕ್ಕಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಅಡ್ಮಿಷನ್ ಮಾಡಿದ್ರಿ, ಎಷ್ಟನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿದ್ರಿ, ಅವರು ಯಾವ ರೀತಿ ಅಡ್ಮಿಷನ್ ಆಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸರಿನಾ? ಸೊ ಈ ರೀತಿ ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ನಿಮ್ಮ ಶಾಲೆಯ ಎಲ್ಲ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ವಿತ್ ಪ್ರಾಂಪ್ಟ್ ಆಫ್ OTP. ಓಕೆ, ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.